ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ 76 ರನ್ಗಳ ಹೀನಾಯ ಸೋಲನ್ನು ಕಾಣುತ್ತೆ. ಹಾಗೆ ಸೋತ ನಂತರ ನಮ್ಮ ಟೀಮ್ನ ಕೋಚ್ ಆಗಿರ್ತಕ್ಕಂಥ ಗೌತಮ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಗೌತಮ್ ಗಂಭೀರ್ ಅವರು ನಮ್ಮ ಭಾರತ ತಂಡ ಚೆನ್ನಾಗಿ ಬೌಲಿಂಗ್ ಮಾಡುತ್ತೆ. ಎವರೇಜ್ ಸ್ಕೋರ್ ಅಂತಲೇ ಹೇಳ್ಬೋದು. ಏನು ಅಷ್ಟೊಂದು 187 ಹೆವಿ ಸ್ಕೋರ್ ಏನಿರಲ್ಲ. ಬಟ್ ನಾವು ಚೇಸ್ ಮಾಡ್ಬೋದಾಗಿತ್ತು. ಬಟ್ ನಮ್ಮ ಬ್ಯಾಟಿಂಗಲ್ಲಿ ಫ್ಲಾಪ್ ಆಯಿತು ಅಂತಲೇ ಹೇಳಿದ್ದಾರೆ. ಬ್ಯಾಟಿಂಗಲ್ಲಿ ಯಾರೂ ಕೂಡ ನಿಂತಾಡೋಕ್ಕೆ ಟ್ರೈ ಮಾಡಲಿಲ್ಲ. ಎಲ್ಲರೂ ಕೂಡ ಶಾರ್ಟ್ ಸೆಲೆಕ್ಷನ್ ಕಡೆ ಆಗಿರ್ಬೋದು. ಹಾಗೆ ಬೇಕಾಗಿರಲಿಲ್ಲ ಆ ಥರ ಶಾರ್ಟ್ ಆಡಿ ಎಲ್ಲರೂ ಕೂಡ ಔಟ್ ಆಗ್ತಾ ಹೋಗ್ತಾರೆ. ನಿನ್ನೆ ಡೇ ನಮಗೆ ಬ್ಯಾಡ್ ಲಕ್ ಅಂತಲೇ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಮುಂದಿನ ಮ್ಯಾಚಲ್ಲಿ ನಾನು ರಿಪ್ಲೇಸ್ಮೆಂಟ್ ಕೂಡ ಮಾಡ್ತೀನಿ. 2-3 ಪ್ಲೇಯರ್ಸ್ಗಳನ್ನ ನೆಕ್ಸ್ಟ್ ಮುಂದೆ ಒಳ್ಳೆ ತಂಡ ಕಟ್ತೀನಿ ಅಂತ ಕೂಡ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.